ತಾಳಿಕೋಟಿ ತಾಲೂಕಿನ ಚಬನೂರ ಗ್ರಾಮದ ಮಹಾಸಿದ್ಧಿ ಪುರುಷ ರಾಮಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಣ್ಣಿಮೆ ಬೆಳದಿಂಗಳ ಕಾರ್ಯಕ್ರಮ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ರವರ ವಿಷಯ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಹಾಡು ಮತ್ತು ಭಜನೆಗಳು ನಡೆದವು. ವರದಿ ಎಂಟಿವಿ ನ್ಯೂಸ್. ನುಡಿಸಿದೊಡೆ ನಾ ನುಡಿವನು ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ನನ್ನ ಗುರುಗಳ ಮುರುಗೇಂದ್ರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ, ಚಬನೂರ ಕ್ಷೇತ್ರದ ಒಡೆಯರಾದಂಥ ನಮ್ಮ ಅಮೋಘ ಸಿದ್ದೇಶ್ವರ ಗದ್ದಿಗೆ ಹೆಣೆಮಣಿದು, ಹಿರೇಮಠದ ಒಡೆಯ ಸಿದ್ಧಿಪುರುಷ ರಾಮಲಿಂಗೇಶ್ವರ ಗದ್ದಿಗೆ ಹೆಣೆಮಣಿದು, ವೇದಿಕೆ ಮೇಲೆ ಇದ್ದಂಥ ನಮ್ಮ ಶರಣರಲ್ಲಿಯೂ ಸರಲ್ಲಿಯೂ ನಮ್ಮ ಡಂಬರ್ಮಳ ಸರಲ್ಲಿ ಸೋಮನ್ ಒಡಲ್ರಿ ಗೌಡಪ್ಪ ಗೌಡರ ಮಗರಲ್ಲಿಯರು ಅವರಿವರೆನ್ನದೇ ನಿಮ್ಮೆಲ್ಲ ನಮ್ಮ ಶಿಷ್ಯರ ಬಂಧುಗಳೇ, ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ಕಡ್ಕೊಳ್ಳೋ ಮಡಾಪ್ನವ್ರು ಒಂದು ಮಾತಾಡ್ತಾರೆ, ಏನಾಗಾದು ಗುರುವಿನ ಒಲಿಸುವುದೇನಾಗದು, ಹರನ ಒಲಿಸುವುದೇನಾಗದು, ಬ್ರಹ್ಮನ ಒಲಿಸುವುದೇನಾಗದು, ವಿಷ್ಣುನ ಒಲಿಸುವುದೇನಾಗದು, ಏನಾಗದು ಇದೇ ದೊಡ್ಡಾಗದೇನಲ್ಲ ಚೇತನ ಬಿಡಂತ, ಏನಾಗೋದೇನಿಲ್ಲ. ಹ್ಯಾಂಗ್ರಿ ಇದು ಗೌಡ್ರು ಕೇಳಿದ್ದು ಕರೆಕ್ಟೇ, ನಾ ತಪ್ಪತ್ತನಲ್ಲ, ನಿಮ್ಗೆ ಎಷ್ಟು ತೀರ್ಥ ಅಟ್ಟು ಮಾತು ಹೇಳಿದ್ರಿ. ಶಿವ ಎಂದರೆ ಏನೂ ಬರಲ್ಲ ಅಂದ್ರಿ, ತಪ್ಪು ತಿಳ್ಕೊಬೇಡಿ ಗೌಡ್ರು, ಅದಕ್ಕೆ ನಾವು ಉತ್ತರಕ್ಕೆ ಸಮರ್ಥನೆ ಕೊಡಬೇಕು. ಕಲಬುರಗಿ ಶರಣಬಸಪ್ಪನವರು ಬಿತ್ತುವಾಗ ಹೇಮರೆಡ್ಡಿ ಮಲ್ಲಮ್ಮ ಉಸುಕ ಹೊತ್ತುಕೊಂಡು ಮಲ್ಲಿಕಾರ್ಜುನ ನಂಬಿ ಶಿವ ಮಲ್ಲಿಕಾರ್ಜುನ ಗುರುವೇ ಅಂದ್ಲು. ಉಸುಕ ತೋಡುವುದು ತಲೆ ಮ್ಯಾಗ ಹೊತ್ತಂತ ದಾನ ಮಾಡಿದ್ಲು. ಉಸುಕು ತೋಡೋದು ಉಸುಕಿ ಬಿತ್ತಿ ಬೆಳೆದಂತ ಗೋಧಿ ಶಿವನಾಮ ಸ್ಮರಣೆ ಅಂತ ಸುಳ್ಳಕರಿ ಚಪ್ಪಲಿ ಕೊಡ್ರಿ. ಕಲಬುರಗಿ ಶರಣಬಸಪ್ಪಗ ಕೊಟ್ಟಿದ್ದು ಇಬ್ಬರಿಗೆ, ಈ ಮೂರ್ತಿ ನೋಡಿ ಬಿತ್ತ ಮಗನೇ ಅಂದ್ರು ಒಬ್ಬನಿಗೆ ಮುತ್ತ ರತ್ನಗಳಾಗ್ಯವ, ಒಬ್ಬನಿಗೆ ಹೊಲನೆ ಬೆಳೆದಿಲ್ಲ. ಅದು ಅಲಕ್ಷ್ಯ ಮಾಡಿದ್ದಕ್ಕ ಶಿವ ಎಂಬ ಮಂತ್ರಾಸುರನೆ, ಈ ಭವ ಎಂಬ ತಾಟಕುರನೆ, ಶಿವನ ನೆನೆಯದ ನೆವನ ಕಳ್ಳ, ನಿನಗೆ ಯಾಕೋ ಮಾಂತಸಲ್ಲ. ಯಾರು ಶಿವನಿಗೆ ನಡೆಯಲೋ, ಯಾರು ಗುರುವಿಗೆ ಪೂಜೆ ಮಾಡಲೋ ಈ ಲೋಕದ ಸಹಿತ ಮುಕ್ತಿ ಲಕ್ಷತನವ. ಶಿವ ಇದ್ರೆ ನಾವು ಬದುಕಿವಿ, ಗುರು ಇದ್ರೆ ಮೋಕ್ಷ. ಅದ ಇವ್ರು ಹೇಳಿದ್ರು ಸತ್ಯದ, ನೀ ಹೇಳಿದ್ರು ಸತ್ಯದ. ಯಾಕ್ರಿ ಅತ್ತಿ ಸ್ವಶಿ ಒಂದು ವಿಷಯ ಮುಗಿಸ್ಬಿಡ್ತೀನಿ, ಎಷ್ಟು ಚಂದ ಹೇಳ್ತೀನಿ ಕೇಳ ಲಕ್ಷ ಕೊಡ್ರಿ. ತಾಯಿದ್ದ ನುಡಿಸಿದೊಡೆ ನಾ ನುಡಿವನು ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ನನ್ನ ಗುರುಗಳ ಮುರುಗೇಂದ್ರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ, ಚಬನೂರ ಕ್ಷೇತ್ರದ ಒಡೆಯರಾದಂಥ ನಮ್ಮ ಅಮೋಘ ಸಿದ್ದೇಶ್ವರ ಗದ್ದಿಗೆ ಹೆಣೆಮಣಿದು, ಹಿರೇಮಠದ ಒಡೆಯ ಸಿದ್ಧಿಪುರುಷ ರಾಮಲಿಂಗೇಶ್ವರ ಗದ್ದಿಗೆ ಹೆಣೆಮಣಿದು, ವೇದಿಕೆ ಮೇಲೆ ಇದ್ದಂಥ ನಮ್ಮ ಶರಣರಲ್ಲಿಯೂ ಸರಲ್ಲಿಯೂ ನಮ್ಮ ಡಂಬರ್ಮಳ ಸರಲ್ಲಿ ಸೋಮನ್ ಒಡಲ್ರಿ ಗೌಡಪ್ಪ ಗೌಡರ ಮಗರಲ್ಲಿಯರು ಅವರಿವರೆನ್ನದೇ ನಿಮ್ಮೆಲ್ಲ ನಮ್ಮ ಶಿಷ್ಯರ ಬಂಧುಗಳೇ, ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ಕಡ್ಕೊಳ್ಳೋ ಮಡಾಪ್ನವ್ರು ಒಂದು ಮಾತಾಡ್ತಾರೆ, ಏನಾಗಾದು ಗುರುವಿನ ಒಲಿಸುವುದೇನಾಗದು, ಹರನ ಒಲಿಸುವುದೇನಾಗದು, ಬ್ರಹ್ಮನ ಒಲಿಸುವುದೇನಾಗದು, ವಿಷ್ಣುನ ಒಲಿಸುವುದೇನಾಗದು, ಏನಾಗದು ಇದೇ ದೊಡ್ಡಾಗದೇನಲ್ಲ ಚೇತನ ಬಿಡಂತ, ಏನಾಗೋದೇನಿಲ್ಲ. ಹ್ಯಾಂಗ್ರಿ ಇದು ಗೌಡ್ರು ಕೇಳಿದ್ದು ಕರೆಕ್ಟೇ, ನಾ ತಪ್ಪತ್ತನಲ್ಲ, ನಿಮ್ಗೆ ಎಷ್ಟು ತೀರ್ಥ ಅಟ್ಟು ಮಾತು ಹೇಳಿದ್ರಿ. ಶಿವ ಎಂದರೆ ಏನೂ ಬರಲ್ಲ ಅಂದ್ರಿ, ತಪ್ಪು ತಿಳ್ಕೊಬೇಡಿ ಗೌಡ್ರು, ಅದಕ್ಕೆ ನಾವು ಉತ್ತರಕ್ಕೆ ಸಮರ್ಥನೆ ಕೊಡಬೇಕು. ಕಲಬುರಗಿ ಶರಣಬಸಪ್ಪನವರು ಬಿತ್ತುವಾಗ ಹೇಮರೆಡ್ಡಿ ಮಲ್ಲಮ್ಮ ಉಸುಕ ಹೊತ್ತುಕೊಂಡು ಮಲ್ಲಿಕಾರ್ಜುನ ನಂಬಿ ಶಿವ ಮಲ್ಲಿಕಾರ್ಜುನ ಗುರುವೇ ಅಂದ್ಲು. ಉಸುಕ ತೋಡುವುದು ತಲೆ ಮ್ಯಾಗ ಹೊತ್ತಂತ ದಾನ ಮಾಡಿದ್ಲು. ಉಸುಕು ತೋಡೋದು ಉಸುಕಿ ಬಿತ್ತಿ ಬೆಳೆದಂತ ಗೋಧಿ ಶಿವನಾಮ ಸ್ಮರಣೆ ಅಂತ ಸುಳ್ಳಕರಿ ಚಪ್ಪಲಿ ಕೊಡ್ರಿ. ಕಲಬುರಗಿ ಶರಣಬಸಪ್ಪಗ ಕೊಟ್ಟಿದ್ದು ಇಬ್ಬರಿಗೆ, ಈ ಮೂರ್ತಿ ನೋಡಿ ಬಿತ್ತ ಮಗನೇ ಅಂದ್ರು ಒಬ್ಬನಿಗೆ ಮುತ್ತ ರತ್ನಗಳಾಗ್ಯವ, ಒಬ್ಬನಿಗೆ ಹೊಲನೆ ಬೆಳೆದಿಲ್ಲ. ಅದು ಅಲಕ್ಷ್ಯ ಮಾಡಿದ್ದಕ್ಕ ಶಿವ ಎಂಬ ಮಂತ್ರಾಸುರನೆ, ಈ ಭವ ಎಂಬ ತಾಟಕುರನೆ, ಶಿವನ ನೆನೆಯದ ನೆವನ ಕಳ್ಳ, ನಿನಗೆ ಯಾಕೋ ಮಾಂತಸಲ್ಲ. ಯಾರು ಶಿವನಿಗೆ ನಡೆಯಲೋ, ಯಾರು ಗುರುವಿಗೆ ಪೂಜೆ ಮಾಡಲೋ ಈ ಲೋಕದ ಸಹಿತ ಮುಕ್ತಿ ಲಕ್ಷತನವ. ಶಿವ ಇದ್ರೆ ನಾವು ಬದುಕಿವಿ, ಗುರು ಇದ್ರೆ ಮೋಕ್ಷ. ಅದ ಇವ್ರು ಹೇಳಿದ್ರು ಸತ್ಯದ, ನೀ ಹೇಳಿದ್ರು ಸತ್ಯದ. ಯಾಕ್ರಿ ಅತ್ತಿ ಸ್ವಶಿ ಒಂದು ವಿಷಯ ಮುಗಿಸ್ಬಿಡ್ತೀನಿ, ಎಷ್ಟು ಚಂದ ಹೇಳ್ತೀನಿ ಕೇಳ ಲಕ್ಷ ಕೊಡ್ರಿ.
ತಾಯಿ ಇದ್ದ ಜಗತ್ತಿನೊಳಗ ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ ಇದ್ದರೂ ಕೂಡ ಆ ಪರಮಾತ್ಮನ ಸ್ಮರಣೆಯನ್ನು ನಾವು ಮಾಡದೇ ಇದ್ದರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣದಲ್ಲಿ ಹುಟ್ಟುವ ಸಾಸಿರ ಹುಳಗಳು, ಹೆಂಡೆ ಹುಟ್ಟುತ್ತವಲ್ಲ ಹುಳಗಳು. ಯಾರು ಶಿವಚಿಂತೆ ಶಿವದಲ್ಲದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡತಕ್ಕಂಥ ಕಾರ್ಯ ಬ್ರಹ್ಮ ಮಾಡ್ತಾನ. ನಂತರ ವಿಷ್ಣು ಸಂರಕ್ಷಣೆ ಮಾಡ್ತಾನ, ರುದ್ರ ಲಯಕರ್ತನಾಗ್ತಾನ. ಅದಕ್ಕಾಗಿಯೇ ಇವತ್ತ ಓಂ ಅನ್ನುವಂಥ ಶಬ್ದದ ಓಮದೊಳಗೆ 3 ಶಬ್ದದವ್ರೆ, ಅಕಾರ ಉಕಾರ ಮಕಾರ.